ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದನ್ನ ಹೇಳ್ತಾರಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲ್ಲ ಅಂತ. ಎಲ್ಲಿ ಹೋದ್ರು ಹಿಂದೆ ಬಂದ್ಬಿಡ್ತಾರೆ. ನನ್ನ ಮುಖ ನೋಡ್ಕೊಂಡು ನನ್ಗೆ ಇರಕ್ಕಾಗಲ್ಲ. ಹೇ ಬೇಬಿ, ಏನಾಯ್ತು? ಇಲ್ಲ ಹೊರಗಡೆ ಹೊರಟಂಗಿದೆ. ಇನ್ನೂ ಕೆಲಸ ಆಯ್ತಾ? ಏನ್ ಕೆಲ್ಸಾನೂ ಇಲ್ಲ, ಆದ್ರೆ ನನ್ಗೆ ಈಗಿಲ್ಲಕ್ಕೆ ಇಷ್ಟ ಇಲ್ಲ. ಬೇಬಿ ಬೇಬಿ, ಯಾಕೆ ಏನಾಯ್ತು? ಇಷ್ಟೊತ್ತು ಚೆನ್ನಾಗಿದ್ದೆ, ಇದ್ದಕ್ಕಿದ್ದಾಗೆ ಬಂದಿದಾರಲ್ಲ VVIPಗಳು, ಅವ್ರ ಮುಖ ನೋಡ್ರೆ ಕೋಪ ಬರುತ್ತೆ. ಅದಕ್ಕೆ ನಾನು ಇರಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ. ಬೇಬಿ ಅಲ್ಲ, ಅವ್ರೇನು ಯಾವಾಗಲೂ ಬರ್ತಿರ್ತಾರ? ನೋಡಿ, ಇವಾಗ ನಾವು ಹೊರಟ್ರೆ ಅವ್ರಿಗೆ ಬೇಜಾರಾಗಲ್ಲ. ಅವ್ರು ಬೇಜಾರು ಮಾಡ್ಕೊಂಡು ನನ್ಗೇನಾಗಬೇಕು? ನೀನ್ ಬೇಕಾದ್ರೆ ಇರು, ನಾನಿರಲ್ಲ. ಅಲ್ಲ ಬೇಬಿ, ನನ್ನ ಮಾತಿಗೆ ಚಲ್ವಿ, ನಿಮ್ಮ ಅತ್ತೆ ಮನೆಗೆ ಹೋಗಿ ಬಂದಾಗಿಂದ ನೀನು ವೆಂಕಿ ಏನು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಯಾಕವ್ವ, ನಿಮ್ಮ ಅತ್ತೆ ಮಾವ ಸಂದಾಗಿದಾರ ತಾನೆ? ಚೆನ್ನಾಗಿರೋರ್ ತರ ಅವ್ರೆ. ಅವ್ವ, ವೆಂಕಿ ನೋಡಿದ ತಕ್ಷಣ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ? ಅದೇ ನಾವು ವಾಪಸ್ ಬರುವಾಗ ಪಾಪ ತುಂಬಾ ನೊಂದ್ಕೊಬಿಟ್ರು. ನನ್ನ ಕೈಲಿ ನೋಡಕ್ಕೆ ಆಗ್ಲಿಲ್ಲ ಗೊತ್ತಾ? ಇದ್ರಲ್ಲೇ ಗೊತ್ತಾಯ್ತದೆ ಅವರಿಬ್ರು ವೆಂಕಿನ ಎಷ್ಟೊಂದು ಹಚ್ಕೊಂಡವ್ರೆ ಅಂತ. ತುಂಬಾ ವರ್ಷಗಳಿಂದ ಜೊತೆಗಿದ್ದವ್ರಲ್ವಾ, ಈಗ ಜೊತೆಗಿಲ್ಲ ಅಂದ್ರೆ ಎಂತವ್ರಿಗೂ ನೋವು ಆಯ್ತದೆ ಕಣವ. ಆದ್ರೇನ್ ಮಾಡೋದು, ಹಣೆ ಬರಹ ಅನ್ನೋದೊಂದಿರುತ್ತಲ್ಲವ್ವ, ಅದನ್ನ ಅನುಭವಿಸ್ಲೇಬೇಕು. ಸತ್ಯ ನ್ಯಾಯದ ದಾರಿಯಲ್ಲಿ ನಡೀತಿದ್ದ ಹರಿಶ್ಚಂದ್ರನ್ನೇ ಗ್ರಹಚಾರ ಬಿಡ್ಲಿಲ್ಲ. ಇನ್ನು ನಾವ್ ಯಾವ ಲೆಕ್ಕ? ನನಗೆ ಅತ್ತೆ ಮಾವನ ಬಗ್ಗೆ ಏನು ಯೋಚನೆ ಇಲ್ಲ ಕಣವ. ಆದ್ರೆ ಇವ್ರ ತಮ್ಮ ಅವರಲ್ಲ, ಅವ್ರದೇ ಯೋಚನೆ. ಅವ್ರು ಸರಿ ಇಲ್ಲ. ಯಾಕವ್ವ, ಏನಾಯ್ತು? ಅವ್ರು ಮತ್ತೇನಾರ ಜಗಳ ಮಾಡಿದ್ರೆ? ಎಲ್ಲರ ಮುಂದೆ ಏನ್ ಮಾಡ್ಲಿಲ್ಲ, ಆದ್ರೆ ವೆಂಕಿನ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಕೊಳ್ಪಟ್ಟೆ ಹಿಡ್ಕೊಂಡು ಮತ್ತೆ ಯಾಕೋ ಈ ಮನೆಗ್ ಬಂದೆ ಅಂತ ಏನನ್ನ ಬೈದ್ ಬಿಟ್ರು. ಅದನ್ನ ನೋಡ್ಕೊಂಡು ನಂಗೆ ಇರಕ್ಕಾಗ್ಲಿಲ್ಲ. ಆದ್ರೆ ವೆಂಕಿ ಯಾಕೆ ಅವ್ರಿಗೆ ಅದ್ ಏನಕ್ಕೆ ಇಷ್ಟೊಂದು ಕೋಪ ಅಂತ ನಂಗೆ ಗೊತ್ತಿಲ್ಲ. ಏನಕ್ಕೆ ಇಷ್ಟೊಂದು ದ್ವೇಷ ಕರ್ತವ್ರೋ ಏನೋ. ಇದಕ್ಕೆ ವೆಂಕಿ ಏನು ಹೇಳಿಲ್ವೇನವ? ಅವ್ರು ಏನವ ಹೇಳ್ತಾರೆ. ನಾನೇ ಅವ್ರ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿದ್ರು ಏನೂ ಇಲ್ಲ, ನಾವ್ ಅಣ್ಣ ತಮ್ಮಂದ್ರು ನಾವ್ ಹಿಂಗೆ ಮಾತಾಡೋದು ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ತಾರೆ. ಮನ್ಸಲ್ಲಿ ಇಷ್ಟೆಲ್ಲ ನೋವು ಹಿಡ್ಕೊಂಡು ಅದ್ ಹೆಂಗ್ ನಗ್ನಗ್ತಾ ಇರ್ತಾನೋ. ಕಷ್ಟ ಎಲ್ಲ ಅದ್ ಯಾವಾಗ ಕಳೀತದೋ ಏನೋ. ಯೋಚನೆ ಮಾಡ್ಬೇಡ ಚಲ್ವಿ, ವೆಂಕಿ ಬೆಲೆ ಅವ್ರಿಗೆ ಇವತ್ತು ಗೊತ್ತಾಗದೆ ಇರ್ಬೋದು, ಮುಂದೊಂದಿನ ಇವನ್ ಬೆಲೆ ಗೊತ್ತಾಗೇ ಆಗುತ್ತೆ ಕಣವ. ಅಲ್ಲಿ ಗಂಟ ನೀನ್ ತಾಳ್ಮೆಯಿಂದ ಇರು. ನನ್ಗೇನ ತಾಳ್ಮೆ ಐತೆ ಕಣವ, ಆದ್ರೆ ನಂಗೆ ವೆಂಕಿ ಬಗ್ಗೆನೇ ಯೋಚನೆ. ಮನ್ಸಾಗ ಇಷ್ಟೆಲ್ಲ ನೋವು ಹಿಡ್ಕೊಂಡು ನಗ್ನಗ್ತಾನೆ ಇರ್ತಾನೆ. ಎಷ್ಟ್ ನೋವು ಅನ್ಭವಿಸ್ತಾನೆ ಅಂತ ನಂಗೆ ಮಾತ್ರ ಗೊತ್ತು. ಅದನ್ನ ಬಾಯಿ ಬಿಟ್ಟು ನನ್ನ ಹತ್ರನೂ ಹೇಳ್ಕತ್ತಾ ಇಲ್ಲ. ಯಾರು ಅವನ್ಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೋ ನಂಗಂತೂ ಗೊತ್ತಾಯ್ತಾ ಇಲ್ಲ. ಏನು ಇಲ್ಲ, ನಿನ್ನ ಅಳಿಯ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಾ ಇದ್ದೆ. ನೀನು ಹೂವು ಬರ್ತನೆ ಕೊಡಕ್ ಹೋಯ್ತೀಯಾ? ಏನು ಬೇಕಾಗಿಲ್ಲ, ನಾನು ಕೊಡ್ತೀನಿ. ನೀನ್ ಹೋಗಿ ಅಂಗಡಿ ನೋಡ್ಕ.
ಬರ್ದೇನವ ಆಯಕ್ಕೂ ಬರ್ದೇರೋ ಪುಣ್ಯ ಕೋಟಿ ಅಂತವನು. ಅವನಿಗೆ ಇಂಥ ಗತಿ ಬಂದ್ರೆ ತುಂಬಾ ದುಃಖ ಆಯ್ತದೆ. ಇರ್ಲಿ ಚಲ್ವಿ, 14 ವರ್ಷ ವನವಾಸ ಮಾಡಿದ ರಾಮನ್ ಹಿಂದೆ ಸೀತೆ ಇದ್ದಂಗೆ ಕಷ್ಟ ಸುಖದಲ್ಲೆಲ್ಲ ನೀನು ವೆಂಕಿಯಿಂದ ಇರವ, ಎಲ್ಲ ಸರಿ ಹೋಯ್ತದೆ. ನೀನು ಧೈರ್ಯವಾಗಿರು ಮಗಳೇ. ಹರಿ, ಗಾಡಿ ನಿಲ್ಸು. ಹೇ ಯಾಕೆ ಬೇಬಿ, ಏನಾಯ್ತು ಬೇಬಿ? ಬೇಬಿ 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 ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಕೋಪ ಯಾಕೆ ಮಾಡ್ಕೋತಿ ಅಂತ ಕೇಳ್ತಿದ್ದೆಲ್ಲ ಹರಿ. ನೋಡು, ನಿನ್ ಮುಖ ನೋಡ್ಕೊಂಡು ಮನೆ ಅವನ್ನ ಕ್ಷಮಿಸಿರ್ಬೋದು, ಆದ್ರೆ ಅವ್ರಿಬ್ರನ್ನಲ್ಲ. ಅವ್ರಿಗೆ ಲೈಫ್ ಲಾಂಗ್ ಕ್ಷಮೆ ಇಲ್ಲ. ಬೇಬಿ ಅಲ್ಲ, ನಾನು ಹರಿ, ನಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ದಿನ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಈಗ ಅಪ್ಪ ಎಮ್ಮೆಲೆ ಊರ್ ಜನದ ಮುಂದೆ ತಲೆಗೆ ತಗ್ಸೋ ಅಂತ ಕೆಲ್ಸ ಮಾಡ್ಬಿಟ್ಟ. ಅವ್ರ ಮನೇಲಿರೋರ್ಗು ನಾನಂತೂ ಹೋಗಲ್ಲ. ಅಲ್ಲ ಬೇಬಿ, ಅವ್ರು ಸಂಜೆವರೆಗೂ ಇರ್ತಾರೆ. ಅಲ್ಲಿ ತನಕ ಇಲ್ಲಿ ಏನ್ ಮಾಡ್ತೀಯ ನೀನ್ ಕೂತ್ಕೊಂಡು? ಸಂಜೆ ತನಕ ಅವ್ರ ಮನೆಯಿಂದ ಹೊರಡಲ್ಲ. ಅವ್ರು ಹೋಗ್ದಿರಾ ನೀನು ಮನೆಗೆ ಬರಲ್ಲ. ಸರಿ, ಒಂದು ಸಿನಿಮಾ ನೋಡ್ಕೊಂಡ್ ಬರೋಣ. ವಾವ್, ನೈಸ್ ಐಡಿಯಾ. ನಾವಿಬ್ರು ಸಿನಿಮಾ ನೋಡಿ ಎಷ್ಟು ದಿನ ಆಯ್ತು. ಏನತ್ತೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತಿದ್ದೀರಾ? ಹೀಗೆ ಆದರೆ ನಿಮ್ಮ ಆರೋಗ್ಯ ಏನಾಗಬೇಕು ಹೇಳಿ? ತಗೊಳ್ಳಿ ಅತ್ತೆ, ಮಾತ್ರೆ ತಗೊಳ್ಳಿ. ನನ್ನ ಆರೋಗ್ಯ ಚೆನ್ನಾಗಿದ್ದು ಏನಾಗ್ಬೇಕು ಹೇಳು? ಈ ಮನೇಲಿ ಸುಖ ಶಾಂತಿ ಅನ್ನೋದೆಲ್ಲ ಸತ್ತು ಹೋಗಿದೆಯಲ್ಲ. ಅತ್ತೆ, ಹಾಗೆ ಅಂತ ಅಂದ್ಕೊಂಡು ನೀವು ಊಟ ನಿದ್ದೆ ಎಲ್ಲ ಬಿಟ್ಟು ಟೈಮಿಗೆ ಕರೆಕ್ಟಾಗಿ ಮಾತ್ರೇನು ತಗೊಳ್ದೆ ಆರೋಗ್ಯ ಹಾಳು ಮಾಡಿಕೊಂಡ್ರೆ ನಾಳೆ ಯಾರು ನೋಡ್ತಾರೆ ಅತ್ತೆ? ನೀವಿನ್ನೂ ಚೆನ್ನಾಗಿ ಬಾಳಿ ಬದುಕಬೇಕಾದವರು. ತಗೊಳ್ಳಿ ಅತ್ತೆ. ಈ ಮನೇಲಿ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನೀನು ಒಬ್ಬಳಾದ್ರೂ ಇದೆಯಲ್ಲಮ್ಮ. ನನ್ನ ಮಕ್ಳಿಗಂತೂ ನನ್ನ ಬಗ್ಗೆ ಗಮನನೇ ಇಲ್ಲ. ಅತ್ತೆ, ನಿಮ್ಮ ಮಕ್ಕಳಿಗೆಲ್ಲ ಮದುವೆ ಆಗಿದೆ, ಇನ್ನೂ ಈ ಮನೆಗೆ ಮೊಮ್ಮಕ್ಕಳು ಬರಬೇಕು. ಆ ಮೊಮ್ಮಕ್ಕಳನ್ನ ನೀವು ಆಡಿಸಿ, ಆ ಮಕ್ಕಳ ಜೊತೆ ಆಟ ಆಡ್ತಾ ಆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಬೆಳೆಸಬೇಕು. ಜೀವನ ಇನ್ನೂ ತುಂಬ ಇದೆ ಅತ್ತೆ. ಜೀವನದಲ್ಲಿ ನೀವು ನೋಡೋದು ತುಂಬಾ ಇದೆ. ಈಗಲೇ ಇಷ್ಟೀಗ ತಲೆ ಕಟ್ಸ್ಕೊಂಡ್ಬಿಟ್ರೆ ಹೇಗೆ? ತಗೊಳ್ಳಿ ಮಾತ್ರ. ನಿಜವಾಗ್ಲೂ ಆ ಭಾಗ್ಯ ನನಗಿದ್ಯಾ? ಸಿದ್ದುಯಿಂದ ಅಂತೂ ನನ್ನ ಕನಸೆಲ್ಲ ಸತ್ತೋಗಿದೆ. ನೀನು ಉಳಿದಿರೋದು ನೀನೊಬ್ಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.